ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿ ರಕ್ಷಿತಾ. ಇವತ್ತು ಸಿಂಪಲ್ ಆಗಿರೋ ಒಂದು ರೆಸಿಪಿಯೊಂದಿಗೆ ಬಂದಿದ್ದೇನೆ. ಸ್ವೀಟ್ ರೆಸಿಪಿ ಅಂತ ಹೇಳಿದರೆ ನಮ್ಮ ಮನೆಯಲ್ಲಿ ಎಲ್ಲರ ಮನೆಯಲ್ಲಿ ತೆಂಗಿನಕಾಯಿ ಇರುತ್ತೆ. ತೆಂಗಿನಕಾಯಿ ಯೂಸ್ ಮಾಡಿಕೊಂಡು ಒಂದು ಸಿಂಪಲ್ ರೆಸಿಪಿಯೊಂದಿಗೆ ಬಂದಿದ್ದೇನೆ. ನಿಮ್ಗೆ ಗೊತ್ತಿರ್ಬೋದು, ಈಗ ಹಬ್ಬಗಳೆಲ್ಲ ಲೈನಾಗಿ ಬರ್ತಾ ಇದೆ. ವರಮಹಾಲಕ್ಷ್ಮಿ ಹಬ್ಬ ಆಯಿತು, ಅಥವಾ ಅಷ್ಟೇನೆ ಆಯಿತು, ಇವಾಗ ಇನ್ನು ಚೌತಿ ಬರ್ತಾ ಇದೆ. ಸೊ ಆ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಮನೆಯಲ್ಲಿ ಕೂಡ ಹಣ್ಣು ಕಾಯಿ ಮಾಡಿರ್ತಾರೆ, ಅಥವಾ ದೇವಸ್ಥಾನಕ್ಕೂ ಜಾಸ್ತಿ ಹೋಗ್ತೇವೆ ನಾವು. ಆ ಟೈಮಲ್ಲೆಲ್ಲ ತೆಂಗಿನಕಾಯಿ ಇರುತ್ತೆ. ಸೊ ಆ ತೆಂಗಿನಕಾಯಿ ಯೂಸ್ ಮಾಡಿಕೊಂಡು ಯಾವ ರೀತಿ ರೆಸಿಪಿ ಮಾಡೋದು, ಸ್ವೀಟ್ ಯಾವ ರೀತಿ ಮಾಡೋದು ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ನನ್ನ ಕೈಯಲ್ಲಿ ಕೂಡ ಒಂದು ತೆಂಗಿನಕಾಯಿ ಇದೆ. ಇದು ಅರ್ಧ ಯೂಸ್ ಮಾಡಿದೆ. ಸ್ವಲ್ಪ ಫ್ರೆಶ್ ಇದ್ದರೆ ಒಳ್ಳೆಯದು, ಆದರೆ ಜಾಸ್ತಿ ನಿಮಗೆ ದಿನಾಗಿದ್ದರೆ ಯೂಸ್ ಮಾಡಲಿಕ್ಕೆ ಹೋಗಬೇಡಿ, ಸ್ವೀಟ್ ಚೆನ್ನಾಗಿ ಬರಲ್ಲ. ಫ್ರೆಶ್ ಇದ್ದದನ್ನು ಯೂಸ್ ಮಾಡ್ಕೊಳ್ಬೋದು. ನಾನು ಇದನ್ನೆಲ್ಲ ಯೂಸ್ ಮಾಡ್ಕೊಂಡು ಯಾವ ರೀತಿ ಸ್ವೀಟ್ ಮಾಡೋದು ಅಂತ ಹೇಳ್ಕೊಡ್ತೇನೆ. ಬನ್ನಿ ಹೋಗುವ. ಮೊದಲಿಗೆ ನಾನಿಲ್ಲಿ ತೆಂಗಿನಕಾಯಿಯನ್ನು ತುರಿದು ತೊಗೊಂಡಿದ್ದೇನೆ. ಇದರಲ್ಲಿ 5 ಕಾಯಿಯಷ್ಟು ನಾನು ತೊಗೊಂಡಿದ್ದೇನೆ, ಅಂದರೆ 10 ಗಡಿಯಷ್ಟು. ಇದನ್ನು ನಾವು ಸಣ್ಣ ಮಿಕ್ಸಿ ಜಾರಿಗೆ ಹಾಕಿ ಜರಿಯಾಗಿ ರುಬ್ಕೊಳ್ಬೇಕು. ದೊಡ್ಡ ಮಿಕ್ಸಿ ಜಾರಿ ತೊಗೊಳ್ಬೇಡಿ, ಸಣ್ಣದು ತೊಗೊಂಡು ಅದರಲ್ಲಿ ಜರಿಯಾಗಿ ಸ್ವಲ್ಪ ಹಾಕ್ತಾ ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು. ನೀವು ಮಿಕ್ಸಿಯಲ್ಲಿ 1-2-3 ರೌಂಡು ಗ್ರೈಂಡ್ ಮಾಡಿಕೊಂಡ್ರೆ ಸಾಕು, ಜಾಸ್ತಿ ಗ್ರೈಂಡ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ನೋಡಿ, ಇಷ್ಟು ರುಬ್ಬಿಕೊಂಡ್ರೆ ಸಾಕು ತರಿಯಾಗಿ. ಇದನ್ನೊಂದು ನಾನು ದೊಡ್ಡ ಪಾತ್ರಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ಎಲ್ಲವನ್ನು ನಾನು ತುರಿದದ್ದನ್ನು ಎಲ್ಲವನ್ನು ಗ್ರೈಂಡ್ ಮಾಡ್ಕೊಂಡು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಈಗ ನೋಡಿ, ನಾವು ಎಲ್ಲ ಕಾಯಿ ತುರಿಯನ್ನು ಗ್ರೈಂಡ್ ಮಾಡಿ ತಗೊಂಡಿದ್ದೇವೆ. ಈಗ ಇದಕ್ಕೆ 1-2 ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ಇದು ಆಪ್ಷನಲ್, ಹಾಕಿದರೆ ಸ್ವಲ್ಪ ಅಂಟು ಬರುತ್ತೆ ಅಂಥೇಳಿ ನಾವು ಹಾಕೋದು. ನಿಮಗೆ ಬೇಡ ಅಂತೇಳಿದರೆ ನೀವು ಸ್ಕಿಪ್ ಮಾಡ್ಬೋದು. ನಾನೀಗ ಇದಕ್ಕೆ ಸಕ್ಕರೆಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ನಾನು ಸಕ್ಕರೆ 3/4-1 kg ತೊಗೊಂಡಿದ್ದೇನೆ, ಅಂದರೆ 5 ತೆಂಗಿನಕಾಯಿಗೆ. ನೀವು ಜಾಸ್ತಿ ಸಕ್ಕರೆ ಬೇಕಿದ್ರೆ ಜಾಸ್ತಿ ಹಾಕ್ಕೊಳ್ಬೋದು, ಅಂದರೆ ಸ್ವೀಟ್ ಜಾಸ್ತಿ ಬೇಕಿದ್ದವರು, ಅಥವಾ ಕಮ್ಮಿ ಬೇಕಿದ್ರೆ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಬೋದು ಕ್ವಾಂಟಿಟಿ. ನಾನಿಲ್ಲಿ 5 ತೆಂಗಿನಕಾಯಿಗೆ ಸಾಧಾರಣ 3/4-1 kg ನಾನು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಕೊನೆಗೆ ಇದಕ್ಕೆ ಏಲಕ್ಕಿ ಪೌಡರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ, ಅರ್ಧ ಟೇಬಲ್ ಸ್ಪೂನಷ್ಟು. ಈಗ ಎಲ್ಲವನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು, ಅಂದರೆ ಸಕ್ಕರೆ ಮತ್ತು ಕಾಯಿ ತುರಿ ಎಲ್ಲವೂ ಕರೆಕ್ಟಾಗಿ ಮಿಕ್ಸ್ ಆಗಬೇಕು. ನಾವು ಮೈದಾ ಕೂಡ ಹಾಕಿದ್ವಿ, ಅದು ಕೂಡ ಈಕ್ವಲ್ ಆಗಿ ಎಲ್ಲ ಕಡೆ ಮಿಕ್ಸ್ ಆಗಬೇಕು, ಅಂದರೆ ಗಂಟೆಲ್ಲ ಎಲ್ಲಿ ಇರಬಾರ್ದು. ನಾವೀಗ ಒಂದು ಬಾಣಲೆಯನ್ನು ತಗೊಂಡಿದ್ದೇವೆ, ಅದಕ್ಕೆ 2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೇವೆ. ತುಪ್ಪ ಬಿಸಿ ಆದಮೇಲೆ ನಾವು ಮಿಕ್ಸ್ ಮಾಡಿಕೊಂಡ ಸಕ್ಕರೆ ಮತ್ತು ಕಾಯಿ ತುರಿಯನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇವೆ. ಗ್ಯಾಸನ್ನು ನೀವು ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಡಬೇಕು, ಅಂದರೆ ಲೋ ಫ್ಲೇಮಲ್ಲಿ ಇಡಬೇಡಿ ಅಥವಾ ಹೈ ಫ್ಲೇಮಲ್ಲಿ ಇಡಬೇಡಿ. ಈಗ ಎಲ್ಲವನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು, ಅಂದರೆ ತಳ ಹಿಡಿಬಾರ್ದು, ನಾವು ಕೈ ಆಡಿಸ್ತಾ ಇರಬೇಕು. ಒಂದಿದು 20 ನಿಮಿಷ ಆ ರೀತಿ ಮಾಡಬೇಕು. 20 ನಿಮಿಷ ಆಗಬೇಕಾದ್ರೆ ನಿಮಗೆ ಸಾಧಾರಣ ಅಂತೇಳಿದರೆ ಎಲ್ಲ ಒಟ್ಟಿಗೆ ಆಗ್ತದೆ ಅಂತೇಳಿದರೆ ಒಂದು ಮುದ್ದೆ ಟೈಪ್ ಆಗ್ತದೆ. ಅಲ್ಲಿ ತನಕ ನೀವು ಮಾಡ್ತಾ ಇರಬೇಕು, ಅಷ್ಟೊತ್ತಿಗೆ ಅದು ರೆಡಿ ಅಂತೇಳಿ ಅರ್ಥ. ಇವಾಗ ನೋಡಿ, ಸ್ವಲ್ಪ ಆಗ್ತಾ ಬಂತು ಇವಾಗ. ಈಗ ನೋಡಿ, ಇದು ರೆಡಿ ಆಯಿತು. ಇಷ್ಟಾದರೆ ಸಾಕು. ಈಗ ಗ್ಯಾಸನ್ನು ಆಫ್ ಮಾಡಿಕೊಂಡು ಒಂದು ಪ್ಲೇಟಿಗೆ ಇದನ್ನು ಟ್ರಾನ್ಸ್ಫರ್ ಮಾಡಿಕೊಳ್ಬೇಕು. ಈಗ ಒಂದು ಪ್ಲೇಟಿಗೆ ತುಪ್ಪ ಹಚ್ಚಿ ರೆಡಿ ಮಾಡ್ಕೊಂಡಿದ್ದೇವೆ. ಈಗ ಇದಕ್ಕೆ ನಾವು ಮಾಡಿರುವ ಮಿಶ್ರಣವನ್ನು ಇದಕ್ಕೆ ಹಾಕ್ಕೊಳ್ಳುವ. ಬಿಸಿ ಇರುವಾಗಲೇ ಹಾಕ್ಕೊಳ್ಬೇಕು, ಅಂತೇಳಿದರೆ ತಣ್ಣಗಾದ್ಮೇಲೆ ಹಾಕ್ಲಿಕ್ಕೆ ಹೋಗಬೇಡಿ, ಯಾಕಂತೇಳಿದ್ರೆ ತಣ್ಣಗಾದ್ಮೇಲೆ ಅದು ಗಟ್ಟಿ ಆಗ್ತದೆ. ಅದಕ್ಕಿಂತ ಮುಂಚೆ ನಾವು ಬಿಸಿ ಇರುವಾಗಲೇ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ ಈ ಥರ ಎಲ್ಲ ಕಡೆಗೆ ಸ್ಪ್ರೆಡ್ ಮಾಡಿ ಇಡಬೇಕು. ಸ್ಪ್ರೆಡ್ ಮಾಡಿದ ಮೇಲೆ ಕರೆಕ್ಟಾಗಿ ಪ್ರೆಸ್ ಮಾಡಿ ಇಡಬೇಕು, ಇಲ್ಲದಿದ್ದರೆ ನಿಮಗೆ ಅದು ಹಾಗೆ ಉಳಿತದೆ, ಶೇಪ್ ಔಟ್ ಆಗ್ತದೆ. ಎಲ್ಲ ಕಡೆ ನೋಡಿ ಈ ರೀತಿ ಮಾಡಬೇಕು. ಇದು ನೀವು ಬಿಸಿ ಇರುವಾಗಲೇ ಕಟ್ ಮಾಡಿ ಇಟ್ಕೊಳ್ಬೇಕು, ಮತ್ತು ತಣ್ಣಗಾದ ಮೇಲೆ ಕಟ್ ಮಾಡಲಿಕ್ಕೆ ಆಗೋದಿಲ್ಲ.
ಈಗ ಎಲ್ಲ ಕಡೆಗೆ ಸೆಟ್ ಮಾಡಿ ಆಯಿತು. ಈಗ ನಾವು ಕಟ್ ಮಾಡಿಕೊಳ್ಳುವ. ಈಗ ನೋಡಿ ಕಟ್ ಮಾಡ್ಕೊಳ್ತಾ ಇದ್ದೇವೆ. ನಿಮಗೆ ಯಾವ ಶೇಪಲ್ಲಿ ಬೇಕಿದ್ರೂ ಕಟ್ ಮಾಡ್ಕೊಳ್ಬೋದು. ಸ್ಕ್ವೇರಲ್ಲಿ ಇರ್ಬೋದು ಅಥವಾ ಡೈಮಂಡ್ ಶೇಪ್ ಇರ್ಬೋದು, ಯಾವ ರೀತಿಯಲ್ಲಿ ಕೂಡ ಕಟ್ ಮಾಡ್ಕೊಳ್ಬೋದು. ಈಗ ನೋಡಿ ಸಿಂಪಲ್ ಆಗಿರುವ ಕೊಕೊನಟ್ ಬರ್ಫಿ ರೆಡಿಯಾಗಿದೆ. ತಣ್ಣಗಾದ್ಮೇಲೆ ನೀವು ಪೀಸ್ ತೆಗೆದ್ರೆ ಆಯಿತು, ಮರುದಿನ ತೆಗೆದ್ರೂ ಆಗ್ತದೆ. ನಾನು ಇವಾಗಲೇ ತೆಗಿತಾ ಇದ್ದೇನೆ, ತಣ್ಣಗಾಗಿದೆ. ನೀವು ಬಿಸಿ ಇರುವಾಗಲೇ ತೆಗೆದ್ರೆ ನಿಮಗೆ ಅಂದರೆ ಅದು ಶೇಪ್ ಔಟ್ ಆಗ್ತದೆ. ಸೊ ತಣ್ಣಗಾದ್ಮೇಲೆ ತೆಗೆದ್ರೆ ಆಯಿತು. ನೀವು ಕೂಡ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬಂದಿತ್ತು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಟ್ರೈ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾವ ರೀತಿ ಬಂದಿದೆ ಅಂತೇಳಿ. ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್. ಮತ್ತು ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ.